बेळगाव शहरातील कॅम्प परिसरात शार्ट सेंटर ऑफ इनोव्हेशन येथे अझीज बरफवॉल यांच्या हस्ते एआय आणि रोबोटिक्स सेंटरचे उद्घाटन करण्यात आले असल्याची माहिती काँग्रेसचे नेते मृणाल हेब्बाळकर यांनी दिली। गुरुवारी बेळगाव येथे झालेल्या पत्रकार परिषदेत ते बोलत होते। आधुनिक काळात एआय आणि रोबोटिक्स या क्षेत्रांना मोठे महत्त्व प्राप्त होत असून भविष्यात या विषयांना अधिक प्राधान्य दिलं जाणार असल्याचे ते म्हणाले। ಇವತ್ತು ಬೆಳಗಾವಿ ನಗರದ ಕ್ಯಾಂಪ್ ಆವರಣದಲ್ಲಿ ಶಾರ್ಟ್ ಇನೋವೇಟಿವ್ ಸೆಂಟರ್ ಅಂತ ಹೇಳಿ ಒಬ್ಬರು ನಮ್ಮ ಮಿತ್ರರಾದಂಥ ಶ್ರೀ ಅಜೀಜ್ ಬರಫ್ವಾಲಾ ಅವರು ಹಾಗೂ ಅವರೆಲ್ಲ ಕುಟುಂಬದ ಸದಸ್ಯರೊಂದಿಗೆ ಒಂದು AI ಮತ್ತು ರೋಬೋಟಿಕ್ಸ್ ಸೆಂಟರ್ನ ಉದ್ಘಾಟನೆ ಇವತ್ತು ನಾವು ಮಾಡಿದ್ದೀವಿ। ಬರುವಂಥ ಆಧುನಿಕ ಕಾಲದಲ್ಲಿ AI ಹಾಗೂ ರೋಬೋಟಿಕ್ಸ್ ಹಾಗೂ ಇನೋವೇಟಿವ್ ಐಡಿಯಾಸ್ ಬಹಳ ಡಿಮಾಂಡಲ್ಲಿ ಬರುತ್ತೆ। ಅದರ ಜೊತೆಗೆ ಇವತ್ತು ಗವರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಪ್ರತಿಯೊಂದು ಶಾಲೆಗಳಲ್ಲಿ ಬಹಳ ಕಂಪಲ್ಸರಿ ಅಂತಾಗಿ ಒಂದು ಹೊಸ ನಿಯಮವನ್ನು ಮಾಡಿದ್ದಾರೆ। ಹಾಗಾಗಿ ಇವರ ವತಿಯಿಂದ ಶಾರ್ಟ್ ಸೆಂಟರ್ ಆಗಿರ್ಬೋದು ಹಾಗೂ ಬರಫ್ವಾಲಾ ಕುಟುಂಬದ ವತಿಯಿಂದ ಪ್ರತಿಯೊಂದು ಶಾಲೆಯಲ್ಲಿ ಫ್ರೀಯಾಗಿ ಇದನ್ನು ತರಬೇತಿ ಕೊಡುವಂಥ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಇನೋವೇಟಿವ್ ಸೆಂಟರ್ನ ಅವರು ಉದ್ಘಾಟನೆ ಮಾಡಿದ್ದಾರೆ। ಅದ್ರ ಜೊತೆಗೆ ಆಗಿರ್ಬೋದು, ನಮ್ಮ ತಾಯಿಯವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ನಮ್ಮ ಎಲ್ಲ ಮುಖಂಡರ ಜೊತೆಗೆ ಸೇರಿ ಎಲ್ಲ ಡೆಮೋಗಳನ್ನು ಕೂಡ ನೋಡಿದ್ರೆ ಒಂದೇನೋ ಹೊಸ ಬದಲಾವಣೆ ನಮ್ಮ ಯುವಕರಲ್ಲಿ ಹಾಗೂ ನಮ್ಮ ಚಿಕ್ಕ ಮಕ್ಕಳಲ್ಲಿ ಅವರ ಎಜುಕೇಷನ್ ಸಿಸ್ಟಮಲ್ಲಿ ಹೊಸ ಬದಲಾವಣೆ ಬರೋ ಥರ ಕಾಣ್ತಾ ಇದೆ। ಹಾಗಾಗಿ ನಾನು ಶಾರ್ಟ್ ಇನೋವೇಟಿವ್ ಸೆಂಟರ್ ಮತ್ತು ಎಲ್ಲ ಕುಟುಂಬದ ಸದಸ್ಯರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ। ಹೆಚ್ಚು ಶಾಲೆಗಳಲ್ಲಿ ಇವರ ಸೆಂಟ್ರಿಂದ ಇದು ತರಬೇತಿ ಹೋಗಲಿ। ಆಮೇಲೆ ಅವ್ರಿಗೆ ಏನೇ ಕೊರತೆಗಳಾದರೂ ಕೂಡ ನಾವು ಈ ಶಾರ್ಟ್ ಇನೋವೇಟಿವ್ ಸೆಂಟರ್ನ ಪ್ರತಿಯೊಂದು ಸ್ಕೂಲಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಕೂಡ ನಾವು ಅದನ್ನು ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ। ಥ್ಯಾಂಕ್ ಯು। शार्ट सेंटर ऑफ इनोव्हेशनच्या माध्यमातून शालेय विद्यार्थ्यांना एआय आणि रोबोटिक्सचे मोफत प्रशिक्षण देण्यात येणार असून विद्यार्थ्यांनी या संधीचा लाभ घ्यावा असे आवाहनही त्यांनी केले। विनोद कोलकार, KMM मराठी, बेळगाव। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी। ये अटूट बंधन खिले हर आशियाना, रंग वस्त्रों का खजाना मन भाए आराधना। मारुति गली बेलगाम। मन भाए आराधना।